ಒಂದು ಕರಡಿ ಗ್ರಾಮ. ಅಲ್ಲಿ ಬಸ್ಯ ಮತ್ತು ನಿಂಗಿ ಎಂಬ ಹೆಸರಿನ ಗಂಡ ಹೆಂಡತಿ ಕರಡಿಗಳಿದ್ದವು. ಅದು ಕೆಳ ಮಧ್ಯಮ ವರ್ಗದ ಕುಟುಂಬ. ನಿಂಗಿ ಕರಡಿ ತುಂಬಾ ಜಾಣೆ. ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದ ಬಸ್ಯ ಕರಡಿ ಆಕೆಯ ಪ್ರತಿಭೆ ವ್ಯರ್ಥವಾಗದಿರಲಿ ಎಂದು ಅರ್ಧಕ್ಕೆ ನಿಂತಿದ್ದ ಆಕೆಯ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ತಿಳಿಸಿ ಆಕೆಯನ್ನು ಕಷ್ಟಪಟ್ಟು ಓದಿಸಿದ. ಆಕೆಯು ಕೂಡ ಗಂಡನ ಬೆಂಬಲದಿಂದ ಚೆನ್ನಾಗಿ ಓದಿ ಡಿಗ್ರಿ ಮುಗಿಸಿದ್ದಳು. ನಂತರ ಆಕೆಗೆ ಸರ್ಕಾರಿ ನೌಕರಿಗೆ ಸೇರುವ ಹಂಬಲ. ಆದ್ದರಿಂದ ಹಿಂದೂ ಮುಂದು ಯೋಚಿಸಿದ ಬಸ್ಯ ಕರಡಿ ನಿಂಗಿ ಕರಡಿಯನ್ನು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ. ಹಗಲು ರಾತ್ರಿ ಎನ್ನದೆ ದುಡಿದು ಬಸ್ಯ ಕರಡಿ ಕೋಚಿಂಗ್ ಸೆಂಟರ್ ಫೀಸ್ ತುಂಬಿದನು. ನಿಂಗಿ ಕರಡಿ ಅಲ್ಲಿಯೂ ತನ್ನ ಗಂಡನ ಕಷ್ಟ ವ್ಯರ್ಥವಾಗದಂತೆ ಚೆನ್ನಾಗಿ ಓದಿದಳು. ಮನೆ ಕೆಲಸ, ದುಡಿಯುವ ಕೆಲಸ ಎಲ್ಲವನ್ನೂ ಬಸ್ಯ ಕರಡಿಯ ವಹಿಸಿಕೊಂಡು ಮಾಡುತ್ತಿದ್ದ. ಒಂದೆರಡು ವರ್ಷಗಳಲ್ಲೇ ಪರೀಕ್ಷೆಯಲ್ಲಿ ಉತ್ತೀರ್ಣಲಾದ ನಿಂಗಿ ಕರಡಿ ಸರ್ಕಾರದ ಇಲಾಖೆಯೊಂದರಲ್ಲಿ ಮೊದಲ ದರ್ಜೆಯ ಗುಮಾಸ್ತಳಾಗಿ ನೇಮಕವಾಗುತ್ತಾಳೆ. ಜೋಡಿ ಕರಡಿಗಳು ತಮ್ಮ ಕಷ್ಟದ ದಿನಗಳು ಮುಗಿದವು ಎಂದು ಹರ್ಷಗೊಂಡವು. ನಂತರ ಕೆಲವು ತಿಂಗಳುಗಳವರೆಗೂ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಾ ಇತ್ತು. ಆದರೆ ಬರುಬರುತ್ತಾ ನಿಂಗಿ ಕರಡಿಯ ವರ್ತನೆ ಬದಲಾಗುತ್ತಾ ಹೋಯಿತು. ತನ್ನ ಗಂಡ ಬಸ್ಯ ಕರಡಿಯನ್ನು ಹೀನಾಯವಾಗಿ ಕಾಣಲು ಆರಂಭಿಸಿದಳು. ಬಸ್ಯ ಕರಡಿಗೂ ಇದರಿಂದ ತುಂಬಾ ನೋವಾಗುತ್ತಿತ್ತು. ಒಂದು ದಿನ ನಿಂಗಿ ಕರಡಿ ತಾನು ತನ್ನ ಕಚೇರಿಯ ಸ್ನೇಹಿತರೊಂದಿಗೆ ಒಂದು ವಾರ ಪ್ರವಾಸ ಹೋಗುವುದಾಗಿ ತಿಳಿಸಿ ಹೋದಳು. ಆಗಾಗ ಫೋನ್ ಕಾಲ್ ಮಾಡ್ತಿರು, ಹುಷಾರಾಗಿ ಪ್ರವಾಸ ಮುಗಿಸಿಕೊಂಡು ಆದಷ್ಟು ಬೇಗ ಬಾ ಎಂದು ಬಸ್ಯ ಕರಡಿ ಹೇಳುತ್ತದೆ. ಪ್ರವಾಸಕ್ಕೆ ಹೋದ ಹೆಂಡತಿ ಒಂದು ಬಾರಿಯೂ ಫೋನ್ ಕಾಲ್ ಮಾಡುವುದಿಲ್ಲ. ಗಾಬರಿಗೊಂಡ ಬಸ್ಯ ಕರಡಿ ತಾನೇ ನಿಂಗಿ ಕರಡಿಗೆ ಅನೇಕ ಬಾರಿ ಕರೆ ಮಾಡುತ್ತದೆ. ಆದರೆ ಅದಕ್ಕೆ ಉತ್ತರವಿಲ್ಲ. ಆಗ ಬಸ್ಯ ಕರಡಿಗೆ ಇನ್ನೂ ಗಾಬರಿಯಾಗುತ್ತದೆ. ನಂತರ ಬಸ್ಯ ಕರಡಿ ನಿಂಗಿ ಕರಡಿಯ ಸ್ನೇಹಿತೆಯರನ್ನು ವಿಚಾರಿಸಿತು. ಆದರೆ ಅವರು ಯಾವ ಪ್ರವಾಸಕ್ಕೂ ತಾವು ಹೋಗಿಲ್ಲವೆಂದು ಹಾಗೂ ತಮ್ಮ ಕಚೇರಿಯಿಂದಲೂ ಯಾರೂ ಈ ರೀತಿಯಾಗಿ ಹೋಗಿಲ್ಲವೆಂದು ತಿಳಿಸುತ್ತಾರೆ. ಇದರಿಂದ ಇನ್ನೂ ಕಳವಳಗೊಂಡ ಬಸ್ಯ ಕರಡಿ ಮನೆಗೆ ಹಿಂದಿರುಗಿದನು. ಅದೇ ನೋವಿನಿಂದ ನಿದ್ದೆಯಿಲ್ಲದೆ ರಾತ್ರಿಯೆಲ್ಲ ಕಳೆಯುತ್ತಾನೆ. ಬೆಳಗ್ಗೆ ಎದ್ದ ಬಸ್ಯ ಕರಡಿ ಮೊಬೈಲ್ ನೋಡಿದಾಗ ನಿಂಗಿ ಕರಡಿಯಿಂದ ಒಂದು ವಾಟ್ಸ್ಆಪ್ ಸಂದೇಶ ಬಂದಿರುತ್ತದೆ. ತಾನು ಮಾರಾ ಎಂಬ ಕರಡಿಯೊಂದಿಗೆ ಬಂದಿರುವುದಾಗಿ ಹಾಗೂ ಇನ್ನು ಮುಂದೆ ಅವನೊಂದಿಗೆ ಇರುವುದಾಗಿ ತಿಳಿಸುತ್ತದೆ ಮತ್ತು ಬಸ್ಯ ಕರಡಿಗೆ ವಿಚ್ಛೇದನೆ ನೀಡುವುದಾಗಿ ತಿಳಿಸುತ್ತದೆ. ಇಂತಹ ಭೀಕರವಾದ ಸಂದೇಶ ಓದಿದ ಬಸ್ಯ ಕರಡಿಗೆ ಬರಸಿಡಿಲು ಬಡಿದಂತಾಯಿತು. ತಕ್ಷಣವೇ ಕೋಪದ ಕೈಗೆ ಬುದ್ಧಿ ಕೊಟ್ಟ ಬಸ್ಯ ಕರಡಿ ಅವರಿಬ್ಬರನ್ನು ಕೊಲ್ಲಲು ನಿರ್ಧರಿಸಿ ಚಾಕು ಹಿಡಿದು ಹೊರಟಿತು. ಆಗ ಈ ವಿಷಯ ತಿಳಿದ ಕೂಡಲೇ ಬಸ್ಯ ಕರಡಿಯ ಗೆಳೆಯ ಮಿತ್ರ ಕರಡಿ ಬಂದು ಆತನನ್ನು ತಡೆದು ಸಮಾಧಾನಿಸುತ್ತದೆ. ನೊಂದ ಬಸ್ಯ ಕರಡಿ ಹೆಂಡ ಕುಡಿಯುವ ಚಟಕ್ಕೆ ದಾಸನಲ್ಲ. ಕೈಯಲ್ಲಿ ಬಾಟಲ್ ಹಿಡಿದು ತೂರಾಡುತ್ತಾ ಓಡಾಡುತ್ತಾ ಕಾಲ ಕಳೆಯುತ್ತಿದ್ದನು. ಹೀಗೆ ಅನೇಕ ದಿನಗಳು ಕಳೆಯುತ್ತವೆ. ಒಂದು ದಿನ ಮಿತ್ರ ಕರಡಿ ಬಸ್ಯ ಕರಡಿಗೆ, ನೀನು ಹೀಗೆ ಕುಡಿದು ಕುಡಿದು ಹಾಳಾದರೆ ನಿನ್ನ ಜೀವನವೇ ಹಾಳಾಗುತ್ತದೆ. ಇಂತಹ ಕೆಟ್ಟ ಚಟಗಳಿಂದ ನೀನು ಸಾಧಿಸುವುದಾದ್ರೂ ಏನು? ನೀನು ಕೂಡ ಜಾಣನೇ ಇದ್ದೆ ಅಲ್ವಾ? ಇವಾಗ ಏನಾಗಿದೆ? ನೀನು ಕೂಡ ಇನ್ಮೇಲೆ ಕೂತ್ಕೊಂಡು ಓದಿ ಒಳ್ಳೆ ಕೆಲಸ ತಗೋ. ಓದುತ್ತಾ ಓದುತ್ತಾ ನಿನ್ನ ಮನಸ್ಸಿನ ನೋವುಗಳನ್ನ ಮರಿಬಹುದು ಎಂದು ಬುದ್ಧಿಮಾತು ಹೇಳಿದ. ಮರುದಿನ ಕೆಲವು ಪುಸ್ತಕಗಳನ್ನು ತಂದು ಮಿತ್ರ ಕರಡಿ ಬಸ್ಯ ಕರಡಿಗೆ ಕೊಡುತ್ತದೆ. ನಿಧಾನವಾಗಿ ಬಸ್ಯ ಕರಡಿಯು ಓದಲು ಆರಂಭಿಸುತ್ತಾನೆ. ಒಂದೆರಡು ವರ್ಷದಲ್ಲೇ ಬಸ್ಯ ಕರಡಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಆಗಿಬಿಡುತ್ತದೆ. ನಂತರ ತನ್ನ ಹೆಂಡತಿ ಕೆಲಸ ಮಾಡುತ್ತಿದ್ದ ಇಲಾಖೆಯಲ್ಲೇ ಅದೇ ಕಚೇರಿಯಲ್ಲೇ ಅಧಿಕಾರಿಯಾಗಿ ಪೋಸ್ಟಿಂಗ್ ಆಗುತ್ತದೆ. ತನ್ನ ಹಳೆಯ ಹೆಂಡತಿ ಮತ್ತು ಆಕೆಯ ಹೊಸ ಗಂಡ ಇಬ್ಬರಿಗೂ ಬಸ್ಯ ಕರಡಿಯ ಯಶಸ್ಸು ಆಶ್ಚರ್ಯ ಮೂಡಿಸುತ್ತದೆ. ಕೆಲವೇ ದಿನಗಳಲ್ಲಿ ಬಸ್ಯ ಕರಡಿ ಒಂದು ಸುಂದರ ಹೆಣ್ಣು ಕರಡಿಯೊಂದಿಗೆ ಮದುವೆಯಾಗುತ್ತದೆ ಹಾಗೂ ನಿಂಗಿ ಕರಡಿಯ ಮನೆ ಮುಂದೆಯೇ ಒಂದು ದೊಡ್ಡ ಮನೆಯನ್ನು ಬಾಡಿಗೆ ಪಡೆದು ಅವರ ಎದುರೇ ಸಂತೋಷದಿಂದ ಬಾಳುತ್ತದೆ. ಕಷ್ಟಪಟ್ಟು ಓದಿಸಿ ಬೆಳೆಸಿದವನಿಗೆ ತಾನು ಬೆಳೆಯುವುದು ಗೊತ್ತಿರುತ್ತದೆ. ಬಸ್ಯ ಕರಡಿಯ ಸಾಮರ್ಥ್ಯ ತಿಳಿಯದೆ ಅವನನ್ನು ಹೀನಾಯವಾಗಿ ಅವಮಾನಿಸಿದ ನಿಂಗಿ ಕರಡಿಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು.